ನಮಸ್ತೆ ಎಲ್ರಿಗೂ. ಮುಟ್ಟಿನ ಏರುಪೇರಿರಲಿ, ಬಿಳಿ ಮುಟ್ಟಿರಲಿ, ಇಲ್ಲ ಸ್ತನದಲ್ಲಿ ಗಂಟಿದ್ದಲ್ಲಿ, ಇಲ್ಲ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆದಾಗ ಈ ಎಲ್ಲ ಸಮಸ್ಯೆಗೂ ಇಲ್ವಾ ಶುರುನಲ್ಲಿ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ. ಏನೋ ಈ ತಿಂಗಳು ಈ ಥರ ಆಗ್ತಿದೆ, ಅಯ್ಯೋ ಬಿಳಿ ಮುಟ್ಟಿಗೆ ಹೋಗಿ ತೋರ್ಸೋದಿಕ್ಕೆ ಮುಜುಗರ, ಇಲ್ಲ ಸ್ತನದಲ್ಲಿ ಗಂಟು ನಿಮಗೆ ಗೊತ್ತಾಗೋದೇ ಲೇಟ್ ಆಗುತ್ತೆ. ಸೊ ಎಲ್ಲ ವಿಚಾರದ ಬಗ್ಗೆ ನಿಮಗೆ ಏನೇನು ಚಿಕ್ಕ ಚಿಕ್ಕ ಕನ್ಫ್ಯೂಷನ್ ಇರುತ್ತೆ ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲೇ ನಾನು ಕ್ಲಾರಿಫೈ ಮಾಡ್ತೀನಿ. ಯಾವಾಗ ನೀವು ಡಾಕ್ಟ್ರ್ ಹತ್ರ ಇಮಿಡಿಯೇಟಾಗಿ ಹೋಗಬೇಕು, ಯಾವಾಗ ಓಕೆ ಪರವಾಗಿಲ್ಲ ಅಂತ ವೆಯ್ಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಮುಟ್ಟಿನ ವಿಚಾರಕ್ಕೆ ಬಂದಾಗ ತುಂಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ದೊಡ್ಡವರಾದಾಗಿಂದ ನಿಮಗೊಂದು ಪ್ಯಾಟ್ರನ್ ಇರುತ್ತೆ. ನೀವು ಎಷ್ಟು ದಿವಸಕ್ಕೊಮ್ಮೆ ಮುಟ್ಟಾಕ್ತೀರಾ, ನಿಮ್ಮ ಫ್ಲೋ ಹೇಗಿರುತ್ತೆ, ನಿಮಗೆ ಆ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತಾ ಇಲ್ವಾ, ಇದೆಲ್ಲ ಒಂದು ಬೇಸ್ ಲೈನ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಷ್ಟು ದಿವಸಕ್ಕೊಮ್ಮೆ ಪೀರಿಯಡ್ಸ್ ಆಗೋದು ನಾರ್ಮಲ್ ನೋಡಿ, ಒಂದು ರೇಂಜ್ ಇದೆ. 21 ದಿವಸಕ್ಕೊಮ್ಮೆ ಆಗೋರು ಇದ್ದಾರೆ, 35 ದಿವಸಕ್ಕೊಮ್ಮೆ ಆಗೋರು ಕೂಡ ಇದ್ದಾರೆ. ಈ ರೇಂಜಲ್ಲಿ ಪೀರಿಯಡ್ಸ್ ಬರೋದು ನಾರ್ಮಲ್. ಬಟ್ ನಿಮ್ಮ ಪ್ಯಾಟ್ರನ್ ಏನು? ಮುಂಚೆ ನೀವು 23 ಡೇಸ್ 24 ಡೇಸ್ಗೆ ಪೀರಿಯಡ್ಸ್ ಬರ್ತಾ ಇತ್ತು, ಬಟ್ ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಅಂದರೆ ಏನೋ ಒಂದು ಚೇಂಜಸ್ ಆಗಿರೋದಕ್ಕೆ ಹಾಗೆ ಆಗ್ತಾ ಇರುತ್ತೆ. ಇನ್ನು ಎರಡನೇದು ಫ್ಲೋ ಬಂದು, ಕೆಲವ್ರಿಗೆ 2 ದಿವಸ ಫ್ಲೋ ಆಗುತ್ತೆ, ಅದು ಕೂಡ ನಾರ್ಮಲ್. ಕೆಲವ್ರಿಗೆ 7 ಡೇಸ್ ತನಕ ಫ್ಲೋ ಹೋಗುತ್ತೆ, ಅದು ಕೂಡ ನಾರ್ಮಲ್. ಮುಂಚೆ ನನಗೆ 4-5 ದಿವಸ ಫ್ಲೋ ಹೋಗ್ತಾ ಇತ್ತು, ಇತ್ತೀಚೆಗೆ ನನಗೆ 1-2 ದಿವಸ ಫ್ಲೋ ಹೋಗ್ತಾ ಇದೆ ಅಂದರೆ ಆವಾಗ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅಂತ. ವೈಸ್ ವರ್ಸ, ಮುಂಚೆ ನನಗೆ ಕಮ್ಮಿ ಫ್ಲೋ ಆಗ್ತಾ ಇತ್ತು, ಈಗ ಜಾಸ್ತಿ ಆಗ್ತಾ ಇದೆ ಅಂದರೆ. ಇನ್ನು ಮೂರನೇದು ಮುಟ್ಟಿನ ಟೈಮಲ್ಲಿ ಬರೋ ಹೊಟ್ಟೆ ನೋವು. ಕೆಲವ್ರಿಗೆ ಪೀರಿಯಡ್ ಶುರುವಾದಾಗಿಂದನೂ ಹೊಟ್ಟೆ ನೋವು ಇರುತ್ತೆ, ಅದನ್ನ ನಾವು ಪ್ರೈಮರಿ ಡಿಸ್ಮೆನೋರಿಯಾ ಅಂತೀವಿ. ಇನ್ನು ಸುಮಾರು ವರ್ಷ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಇರೋದಿಲ್ಲ, ಇತ್ತೀಚೆಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಂದರೆ ಅದನ್ನ ಸೆಕೆಂಡ್ರಿ ಡಿಸ್ಮೆನೋರಿಯಾ ಅಂತೀವಿ. ಏನೋ ಒಂದು ತೊಂದರೆಯಿಂದ ನಿಮ್ಗೆ ಆ ನೋವು ಸ್ಟಾರ್ಟ್ ಆಗಿರ್ಬೋದು, ಆವಾಗ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು. ನಾನು ಹೇಳಿರೋ ಎಲ್ಲ ಅಂಶಗಳಲ್ಲೂ ಏನು ನೀವು ಒಂದು ನೆನ್ಪಿಟ್ಕೋಬೇಕು ಅಂದರೆ, ಮುಂಚೆ ನಿಮಗಿದ್ದ ಒಂದು ಪ್ಯಾಟ್ರನ್ನಲ್ಲಿ ಏನೇ ಬದಲಾವಣೆಗಳಾದಾಗ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಏನಾದರೂ ನಿಮ್ಮ ಲೈಫ್ ಸ್ಟೈಲ್ ಡಯಟ್ ಚೇಂಜಸ್ ಆಗಿದೆಯಾ, ಸ್ಟ್ರೆಸ್ ಹೇಗಿದೆ, ನಿಮ್ಮ ಸ್ಲೀಪ್ ಹೇಗಿದೆ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಬಟ್ ಇಲ್ಲ, ನಿಮ್ಮ ದೇಹಕ್ಕೆ ತಡೆಯೋಕ್ಕಾಗದೇ ಇರೋ ಥರ ಹೆವಿ ಬ್ಲೀಡಿಂಗ್ ಆಗೋದು, ನಿಮಗೆ ಸುಸ್ತಾಗೋದು, ಅನಿಮಿಕ್ ಆಗಿರ್ತೀರ, ಬ್ಲಡ್ ಕಮ್ಮಿ ಆಗೋಗುತ್ತೆ, ಇಲ್ಲ ಮೊದಲು ನೋವು ಬರದೆ ಇವಾಗ ಪೀರಿಯಡ್ಸ್ ಟೈಮಲ್ಲಿ ತುಂಬ ನೋವು ಬರ್ತಾ ಇದೆ, ನೀವು ಕೆಲಸಕ್ಕೆ ರಜೆ ಹಾಕೋ ಸ್ಟೇಜಲ್ಲಿ ಇದ್ದೀರಾ ಅಂದಾಗ ಡೆಫಿನೆಟ್ಲಿ ಇಂಥ ಸಂದರ್ಭದಲ್ಲಿ ಡಾಕ್ಟರ್ನ ಭೇಟಿ ಮಾಡಿ. ಎರಡನೇ ಟಾಪಿಕ್, ಬಿಳಿ ಬಟ್ಟೆ. ನೋಡಿ, ನಾರ್ಮಲ್ ಆಗಿ ವೈಟ್ ಡಿಸ್ಚಾರ್ಜ್ ಆಗೋದು ಸಹಜ. ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಂತೇನಿಲ್ಲ. ಎಸ್ಪೆಷಲಿ ಓವ್ಯುಲೇಷನ್ ಟೈಮಲ್ಲಿ ಎಗ್ ವೈಟ್ ಥರ ವೈಟ್ ಡಿಸ್ಚಾರ್ಜ್ ನಿಮಗೆ ಆಗುತ್ತೆ, ಅದೊಂದು 2 ದಿವಸ ಇರುತ್ತೆ, ಆಮೇಲೆ ಅದು ಕಮ್ಮಿ ಆಗುತ್ತೆ. ಈಗ ಬಿಳಿ ಮುಟ್ಟಿದೆ, ಕೆಟ್ಟ ಸ್ಮೆಲ್ ಬರ್ತಾ ಇದೆ, ತುಂಬ ಕಡ್ತ ಆಗ್ತಿದೆ, ಇಲ್ಲ ಕಲರ್ ಚೇಂಜಸ್ ನೀವು ನೋಡ್ಬೋದು, ಕೆಲವು ಬ್ರೌನಿಶ್ ಇರ್ಬೋದು, ಗ್ರೀನಿಶ್ ಇರ್ಬೋದು, ಇಲ್ಲ ಕರ್ಡಿ ವೈಟ್ ಆಗೋದು, ಇಂಥದ್ದೆಲ್ಲ ಇದ್ದಾಗ ಅದು ಇನ್ಫೆಕ್ಷನ್ ಆಗಿರುತ್ತೆ. ಆವಾಗ ನೀವು ಡಾಕ್ಟರ್ನ ಭೇಟಿ ಮಾಡಬೇಕು. ಇನ್ನು ಸೆಕ್ಷುವಲಿ ಆ್ಯಕ್ಟಿವ್ ಆದಮೇಲೆ ನೀವು ಬಿಳಿ ಬಟ್ಟೆ ತುಂಬ ಸ್ಮೆಲ್ ಇದೆ ಅಂದಾಗ ಇನ್ಫೆಕ್ಷನ್ ಜೊತೆ ನಾವು ಸರ್ವೈಕಲ್ ಕ್ಯಾನ್ಸರ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಪ್ಯಾಪ್ಸ್ಮಿಯರ್ ಮಾಡೋದನ್ನು ಕೂಡ ಮರಿಬೇಡಿ. ತುಂಬ ಜನಕ್ಕೆ ಪ್ಯಾಪ್ಸ್ಮಿಯರ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಹೇಗೆ ಮಾಡಿಸ್ಕೊಳ್ಳೋದು, ಎಷ್ಟು ದಿವಸಕ್ಕೊಮ್ಮೆ ಮಾಡಿಸ್ಕೋಬೇಕು, ಇದು ಯಾವ ಮಾಹಿತಿನೂ ಇಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ನಾನು ಮುಂಚೆ ಮಾಡಿದ್ದೀನಿ, ಯಾರಾದರೂ ಮಿಸ್ ಮಾಡಿದರೆ ಆ ವಿಡಿಯೋನ ತಪ್ಪದೆ ನೋಡಿ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಂಡಿಯಾದಲ್ಲಿ CA ಸರ್ವಿಕ್ಸ್. ಓಕೆ, ತೊಂದರೆ ಇದೆ ಅಂದಾಗ ಹೇಗೆ ತೋರಿಸೋದಪ್ಪ, ಸ್ಮೆಲ್ ಇದೆ, ಕಡ್ತಾ ಇದೆ, ಅಥವಾ ನೀವು ಆ ಜಾಗದ ಒಂದು ಹೇರ್ ರಿಮೂವ್ ಮಾಡಿರಲ್ಲ ಅಂತ ತುಂಬ ಜನ ಬಂದು ತೋರಿಸೋದಿಲ್ಲ. ಅದಕ್ಕೆ ಯಾವುದಕ್ಕೂ ಮುಜುಗರ ಪಡಬೇಡಿ. ಆ್ಯಸ್ ಅ ಡಾಕ್ಟರ್ ಇದನ್ನೆಲ್ಲ ನಾವು ಜಡ್ಜ್ ಮಾಡೋದಿಲ್ಲ. ಏನು ಇನ್ಫೆಕ್ಷನ್ ಇದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ನಾವು ನೋಡ್ತೀವಿ. ಸೊ ನೀವು ಡಾಕ್ಟರ್ ಹತ್ರ ಹೋದಾಗ ಎಕ್ಸಾಮಿನ್ ಮಾಡ್ತಾರೆ. ಕೆಲವ್ರಿಗೆ ಏನು ಗೊತ್ತಾ, ಸ್ಕಿನ್ ಮೇಲೇ ಫಂಗಲ್ ಇನ್ಫೆಕ್ಷನಿಂದ ತುಂಬ ಕಡ್ತಾ ಆಗಿರುತ್ತೆ. ಆ್ಯಕ್ಚುಲಿ ವೆಜೈನಲ್ ಇನ್ಫೆಕ್ಷನ್ ಅವ್ರಿಗೆ ಇರೋದಿಲ್ಲ. ಇನ್ನು ವೆಜೈನಲ್ ಇನ್ಫೆಕ್ಷನ್ ಏನಾದ್ರು ಇದ್ದರೆ ಕೆಲವು ಸತಿ ವೆಜೈನಲ್ ಸ್ವಾಬ್ ಕಲ್ಚರ್ ಬೇಕಾಗುತ್ತೆ, ಒಂದು ಪ್ಯಾಪ್ಸ್ಮಿಯರು ಕೂಡ ಬೇಕಾಗುತ್ತೆ. ಸೊ ಈ ಎಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಏನು ಅಗತ್ಯ ಟ್ರೀಟ್ಮೆಂಟ್ ಇರುತ್ತೆ ಕೊಡ್ತಾರೆ. ಇನ್ನು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಏನಾದ್ರು ಇದ್ದರೆ ನಿಮ್ಮ ಪಾರ್ಟ್ನರ್ಗೆ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಮೂರನೇ ಟಾಪಿಕ್, ಸ್ತನದಲ್ಲಿ ಏನೋ ಒಂದು ಗಂಟಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತೆ, ಹೇಗೆ ಗೊತ್ತಾಗುತ್ತಪ್ಪ, ಅದರಲ್ಲಿ ನೋವಿರೋದಿಲ್ಲ ಬೇರೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ ನಿಮಗಿರುತ್ತೆ. ಸೊ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಇದು ನೀವು ನಿಮ್ಮನೇಲೇ ಮಾಡ್ಕೊಳ್ಳೋವಂಥ ಎಕ್ಸಾಮಿನೇಷನ್. ಇದನ್ನ ಹೇಗೆ ಮಾಡಬೇಕು ಅನ್ನೋ ಡೀಟೇಲ್ ವಿಡಿಯೋ ನಾನು ಮುಂಚೆನೇ ಮಾಡಿದ್ದೀನಿ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಅದನ್ನ ನೋಡಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ
ಇನ್ನು 40 ವರ್ಷದ ನಂತರ ವರ್ಷಕ್ಕೊಮ್ಮೆ ಮ್ಯಾಮೋಗ್ರಫಿ ಮಾಡ್ಕೊಳ್ಳಿ. ಇದರಿಂದ ತುಂಬ ಅರ್ಲಿ ಸ್ಟೇಜಲ್ಲೇ ನಾವು ಏನೇ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣಗಳಿದ್ರೂ ಕ್ಯಾಚ್ ಮಾಡ್ಬೋದು. ಆ್ಯಂಡ್ ಟ್ರೀಟ್ಮೆಂಟ್ ಅರ್ಲಿ ಆದಾಗ ಪ್ರೋಗ್ನೋಸಿಸ್ ಚೆನ್ನಾಗಿರುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಐ ಹೋಪ್ ನಿಮಗೆಲ್ಲ ಒಂದು ಕ್ಲಾರಿಟಿ ಬಂದಿದೆ ಅಂದ್ಕೊಳ್ತೀನಿ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಅದನ್ನು ನಾನು ಮುಂದಿನ ದಿವಸಗಳಲ್ಲಿ ವಿಡಿಯೋ ಮಾಡಿ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.